ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ. ಮಂಗಳವಾರ ಬೆಳಗ್ಗೆ ಎದ್ದು ಪೂಜೆ ಮುಗಿಸಿ ಈ ರೀತಿ ದೇವ್ರ ಮನೆ ಮುಂದೆ ಕುತ್ಕೊಂಡು ದೇವರನ್ನ ಲೈಟ್ ಹಾಕ್ಕೊಂಡು ನೋಡೋದಕ್ಕಿಂತ ಲೈಟ್ ಆಫ್ ಮಾಡಿ ನೋಡ್ತಾ ಇದ್ದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಹಾಗೆ ಅದನ್ನು ಕೂಡ ವಿಡಿಯೋ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಇವಾಗ ಪೂಜೆ ಎಲ್ಲ ಮುಗಿಸಿ ಇವತ್ತಿನ ತಿಂಡಿಗೆ ಇನ್ಸ್ಟಾಂಟ್ ರವಾ ಇಡ್ಲಿ ಮಾಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾನ್ ಇಟ್ಕೊಂಡು ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಹಾಗೆ ಒಂದು ಹಸಿರು ಮೆಣಸಿನಕಾಯಿ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದು ನಿಮಿಷ ಬಾಡಿಸ್ಕೊತೀನಿ. ನಂತರ ಇದಕ್ಕೆ 1 ಕಪ್ಪು ರವೆನ ಹಾಕಿ ಇದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋತೀನಿ. ರವೆನ ಹುರ್ಕೊಂಡ ನಂತರ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಪೂರ್ತಿಯಾಗಿ ತಣ್ಣಗಾಗೋಕ್ಕೆ ಬಿಡಬೇಕು. ಇದು ತಣ್ಣಗಾದ ನಂತರ ಇದರೊಟ್ಟಿಗೆ ನಾನು 3 ಚಮಚ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋತೀನಿ. 1 ಕಪ್ಪು ಮೊಸರನ್ನ ಹಾಕಿ ಮಿಕ್ಸ್ ಮಾಡ್ಕೋತೀನಿ. ಈಗ ಅದೇ ಕಪ್ಪಲ್ಲಿ ಅರ್ಧ ಕಪ್ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋತೀನಿ. ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ರಿಂದ 15 ನಿಮಿಷ ನೆನೆಯೋಕ್ಕೆ ಬಿಡ್ತೀನಿ. ಈಗ ಇದು ಈ ರೀತಿ ನೆಂದ್ಕೊಂಡಿದೆ. ಈಗ ನಾನು ಒಂದು ಇಡ್ಲಿ ಪಾತ್ರೆನ ತಗೊಂಡು ಅದಕ್ಕೆ ಒಂದು 1/4 ಭಾಗ ಆಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಕಾಯಕ್ಕಿಡ್ತೀನಿ. ಹಾಗೆ ಇಲ್ಲಿ ನಾನು ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆನ ಸವರ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದೊಂದೇ ಇಡ್ಲಿ ಪ್ಲೇಟ್ಗೆ ತುರಿದಿಟ್ಕೊಂಡಿರೋ ಕ್ಯಾರೆಟ್ ತುರಿ ಹಾಕ್ಕೊಂಡು ನಂತರ ಮಾಡಿಟ್ಟಿದ್ದ ಇಡ್ಲಿ ಬ್ಯಾಟರ್ನ ಒಂದೊಂದೇ ಸೌಟ್ ಹಾಕ್ಕೊಂಡು ಈ ರೀತಿ ಇದನ್ನು ಒಂದು ಪಾತ್ರೆಗೆ ಇಟ್ಟು ಲಿಡ್ನ ಕ್ಲೋಸ್ ಮಾಡಿ 10 ರಿಂದ 15 ನಿಮಿಷ ಕುಕ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಸೂಪರ್ ಸಾಫ್ಟ್ ಆದ ಇನ್ಸ್ಟಂಟ್ ರವಾ ಇಡ್ಲಿ ರೆಡಿ ಆಗುತ್ತೆ. ಇದು ಹೋಟೆಲ್ಗಿಂತ ರುಚಿಯಾಗಿರುತ್ತೆ. ಇದನ್ನು ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಹೇಳಿ. ರವಾ ಇಡ್ಲಿ ಏನೋ ರೆಡಿ ಆಯಿತು. ಇದಕ್ಕೆ ಕಾಂಬಿನೇಷನ್ ಆಗಿ ಆಲೂ ಸಾಗು ಮಾಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನು ಮೊದಲಿಗೆ ಪ್ಯಾನ್ ಇಟ್ಕೊಂಡು ಪ್ಯಾನ್ ಬಿಸಿ ಆದ ನಂತರ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಹಾಕ್ಕೊಂಡ ನಂತರ ಅದಕ್ಕೆ ಸಾಸಿವೆ, ಜೀರಿಗೆ ಹಾಗೆ ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಗೆ 2 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ 2 ನಿಮಿಷ ಬಾಡಿಸ್ಕೊಂಡು ಫ್ರೈ ಮಾಡ್ಕೋತೀನಿ. ನಂತರ ಇದಕ್ಕೆ ನಾನಿಲ್ಲಿ ಬಟಾಣಿ ಹಾಕ್ಕೋತೀನಿ. 2 ಟೇಬಲ್ ಸ್ಪೂನ್ ಬಟಾಣಿನ ಹಾಕಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಮತ್ತು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಅದು 2 ನಿಮಿಷ ಫ್ರೈ ಆದ ನಂತರ ಈಗ ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಹಾಕಿ ಮತ್ತೆ 2 ರಿಂದ 3 ನಿಮಿಷ ಚೆನ್ನಾಗಿ ಬಾಡಿಸ್ಕೋತೀನಿ. ಈಗ ಒಂದು ಬೌಲ್ಗೆ 1 ಚಮಚ ಕಡಲೆ ಹಿಟ್ಟನ್ನು ಹಾಕಿ ಅದಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ನಂತರ ಈ ಕಡಲೆ ಹಿಟ್ಟು ಏನು ಮಿಕ್ಸ್ ಮಾಡ್ಕೊಂಡಿದ್ದೆ ಇದನ್ನು ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಹಾಗೆ ನಾನಿಲ್ಲಿ 2 ಆಲೂಗಡ್ಡೆನ ತಗೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು 2 ವಿಷಲ್ ಮಾಡಿ ಬೇಯಿಸ್ಕೊತೀನಿ. ಇದು ನೀಟಾಗಿ ಬೆಂದಿದೆಯಾ ಅಂತ ಚೆಕ್ ಮಾಡೋಕ್ಕೆ ಚಾಕುಯಿಂದ ಚುಚ್ಚಿ ನೋಡಿ ಚೆಕ್ ಮಾಡ್ಕೋತಾ ಇದ್ದೀನಿ. ನಂತರ ಆಲೂಗಡ್ಡೆ ಸಿಪ್ಪೆನ ಸುಲಿದು ಈಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸ್ಮ್ಯಾಶ್ ಮಾಡೋದನ್ನು ತಗೊಂಡು ಈ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೋತೀನಿ. ನಂತರ ಸ್ಮ್ಯಾಶ್ ಮಾಡ್ಕೊಂಡಿದ್ದ ಆಲೂಗಡ್ಡೆನ ಹಾಕಿ ಲೋ ಫ್ಲೇಮಲ್ಲೇ 2 ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ತೀನಿ. ಈಗ ಇದಕ್ಕೆ ಸಾಗು ಯಾವ ಹದಕ್ಕೆ ಬೇಕು ಅಂತ ನೋಡಿಕೊಂಡು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ
1 ನಿಮಿಷ ಬಾಡಿಸ್ಕೊತೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಕುದಿಸ್ಕೊಂಡ್ರೆ ರುಚಿಯಾದ ಆಲೂ ಸಾಗು ರೆಡಿ ಆಗುತ್ತೆ. ಈಗಿರೋ ಈ ಬ್ಯಾಂಗ್ಳೂರ್ ವೆದರ್ಗೆ ಬಿಸಿ ಬಿಸಿಯಾದ ಇನ್ಸ್ಟಾಂಟ್ ರವಾ ಇಡ್ಲಿ ಜೊತೆ ಆಲೂ ಸಾಗು ತಿನ್ನೋಕೆ ಚೆನ್ನಾಗಿರುತ್ತೆ. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ಈಗ ಮನೆಗೆ ನನ್ನ ಅಕ್ಕನ ಮಗ ಬಂದಿದ್ದ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕ್ಕೆ ಅಂತ ನಾವೇ ಕರೆಸ್ಕೊಂಡಿದ್ವಿ. ಹಾಗೆ ಅವನ್ನೂ ಕರ್ಕೊಂಡು ಡಿಮಾರ್ಟ್ಗೆ ಹೋಗಬೇಕಿತ್ತು. ನಾನು ಸ್ವಲ್ಪ ಗ್ರೋಸರಿ ಶಾಪ್ ಮಾಡಬೇಕು ಅಂತ ಹೇಳಿ ಹೊರಟಿದ್ದೆ. ನಾನು ಯಾವಾಗಲೂ ನನ್ನ ಹಸ್ಬೆಂಡ್ ಜೊತೆನೇ ಶಾಪಿಂಗ್ ಹೋಗೋದ್ರಿಂದ ನನಗೆ ಸ್ವಲ್ಪ ಈಸಿ ಆಗುತ್ತೆ. ಯಾಕಂದರೆ ನಾನು ಏನೇನು ಬೇಕು ಅಂತ ಹೇಳಿ ಒಂದು ಕಡೆ ತೊಗೋತಾ ಇರ್ತೀನಿ, ಅವರು ಒಂದು ಕಡೆ ತೊಗೋತಾ ಇರ್ತಾರೆ. ಹಾಗಾಗಿ ಇಬ್ಬರು ಬೇಗ ತೊಗೋಬೋದು. ಡಿಮಾರ್ಟಲ್ಲಿ ಯಾವಾಗ ಹೋದರೂ ತುಂಬ ಜಾತ್ರೆನೇ ಇರುತ್ತೆ. ಹಾಗಾಗಿ ಸ್ವಲ್ಪ ಈಸಿ ಆಗುತ್ತೆ ಅವರಿದ್ದರೆ. ಈ ರೀತಿ ಏನಾದರೂ ಒಬ್ಬಳೇ ಹೋದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಬಟ್ ನಮ್ಮ ಅಕ್ಕನ ಮಗ ಇದ್ದ ನನ್ನ ಜೊತೆ. ಆದರೆ ಅವನಿಗೇನು ಗೊತ್ತಾಗುತ್ತೆ ನಮ್ಮನೆಗೆ ಏನು ಬೇಕು ಏನು ಬೇಡ ಅಂತ ಎಲ್ಲ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು. ಹಾಗೆ ನಾನು ಒಬ್ಬಳೇ ಹೋಗೋದ್ರಿಂದ ನನಗೆ ಬೆನಿಫಿಟ್ ಏನಪ್ಪ ಅಂದರೆ ನಾನು ಫ್ರೀಯಾಗಿ ಆರಾಮಾಗಿ ನಿಧಾನವಾಗಿ ನೋಡಿ ತೊಗೊಂಡು ಬರ್ಬೋದು. ನನ್ನ ಹಸ್ಬೆಂಡ್ ಇದ್ದರೆ ಬೇಗ 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 ಅಂತಲೇ ಇರ್ತಾರೆ. ಅವ್ರಿಗೆ ಪೇಷನ್ಸ್ ಕಾಯೋ ತಾಳ್ಮೆನೇ ಇಲ್ಲ. ಈ ರೀತಿ ಎಲ್ಲಾದರೂ ಹೊರಗಡೆ ಶಾಪಿಂಗ್ ಹೋದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಮನೆಗೆ ಬರೋಷ್ಟರಲ್ಲೇ ಸಂಜೆ ಆಗೋಗಿತ್ತು. 4:30 5 ಗಂಟೆ ಆಗಿತ್ತು. ಇದನ್ನೆಲ್ಲ ತೆಗೆದು ಅರೇಂಜ್ ಮಾಡ್ಕೋಬೇಕು ಈಗ. ಈ ಹೊಸ ಪ್ಲೇಟ್ಗಳು ತಂದಿರ್ತೀನಿ ಅಲ್ವಾ ನಾನು, ಈ ಸ್ಟಿಕ್ಕರ್ಗಳೇನಾಗುತ್ತೆ ಅದನ್ನು ಹಾಗೆ ಸುಮ್ಮನೆ ಕಿತ್ತುಬಿಟ್ರೆ ಅದು ಒಂಥರ ಅಂಟಂಟು ಗಮ್ ಏನಿರುತ್ತೆ ಅದು ಹಾಗೇ ಕಾಣ್ಕೊಳ್ತಾ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಬಿಸಿ ನೀರನ್ನ ಕಾಯಿಸಿ ಬಿಸಿ ನೀರನ್ನ ಅದರಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಬಿಡ್ತೀನಿ. ಬಿಸಿನೀರು ಹಾಕಿ ನೆನೆಸಿಟ್ರೆ ಅದು ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ಈ ಬ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.